ನಮ್ಮ ಆಲೋಚನೆಗಳೇ ನಮ್ಮ ಬದುಕನ್ನು ಬದಲಾಯಿಸುತ್ತದೆ. ಹಾಯ್ ಹೆಲೋ ನಮಸ್ಕಾರ. ಇದು ನನ್ನ ಸೆಕೆಂಡ್ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮಡಚಿಟ್ಟು ಬಿಸಿನೀರು ಕುಡಿಯೋಣ ಅಂತ ಹೋದೆ. ಬಿಸಿನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಬಿಸಿನೀರಿಗೆ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಲ್ಲೇ ರೆಸ್ಟ್ ಮಾಡ್ಕೊಂಡು ಕುಡಿತಾ ಇದ್ದೆ. ಈ ಚಳಿಯಲ್ಲಿ ಬೆಳಿಗ್ಗೆ ಎದ್ದೇಳೋದೇ ಕಷ್ಟ. ಅದರಲ್ಲಿ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದಿದೆಯಲ್ಲ, ತುಂಬ ಕಷ್ಟ. ಹಾಗೆ ಸ್ನಾನ ಬೇಗ ಮುಗಿಸಿ ಸ್ಕೂಲಿಗೆ ಬೇಗ ರೆಡಿ ಆಗೋಣ ಅಂತ ಬೇಗ ರೆಡಿ ಆಗ್ತಾಯಿದ್ದೆ. ಆವಾಗಲೇ ಸ್ಕೂಲ್ ಲೇಟ್ ಆಗಿಬಿಟ್ಟಿತ್ತು. ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗೋಷ್ಟರಲ್ಲಿ ಮನೇಲಿ ತಿಂಡಿ ರೆಡಿ ಮಾಡಿದರು. ತಿಂಡಿ ಮಾಡಿಕೊಂಡು ಹಾಗೆ ಹೆಲ್ಮೆಟ್ಟು ಮಾಸ್ಕ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ಹೊರಗಡೆ ತುಂಬ ಚಳಿ, ಹಾಗೆ ಹೋಗೋಕ್ಕಾಗಲ್ಲ. ಮಾಸ್ಕ್ ಹಾಕ್ಕೊಂಡ್ರೆ ಸ್ವಲ್ಪ ತಡೆಯುತ್ತೆ ಅಂತ ಮಾಸ್ಕ್ ಎಲ್ಲ ಹಾಕ್ಕೊಂಡು ಜರ್ಕಿನೆಲ್ಲ ಹಾಕ್ಕೊಂಡು ರೆಡಿ ಆದೆ. ಫೈನಲಿ ರೆಡಿಯಾಗಿ ಹೊರಡ್ತಿದ್ದೀನಿ. ಹೊರಡುವಾಗ ಕೀನೇ ಮರ್ತಿ ಹುಡುಕಾಡ್ತಿದ್ದೆ. ಮನೆ ಬಿಟ್ಟು ಸ್ಕೂಲ್ಗೆ 8:35ಗೆಲ್ಲ ರೀಚ್ ಆದೆ. ನನ್ನ ಥಿಂಗ್ಸ್ ಎಲ್ಲ ಅಲ್ಲಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ದೆ, ಎಲ್ಲ ಅಟೆಂಡೆನ್ಸ್ ಎಲ್ಲ ಹಾಕಿದ್ದೀನಾ ಅಂತ. ಎಲ್ಲ ಆದಮೇಲೆ ಮಕ್ಕಳಿಗೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇತ್ತು. ಪ್ರಾಕ್ಟೀಸ್ ಮಾಡಿಸೋಕ್ಕೆ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸಿ ತಿರ್ಗಾ ಮನೆಗೆ ರಿಟರ್ನ್ ಆಗ್ತಾಯಿದ್ದೆ. ಬರ್ಬೇಕಾದ್ರೆ ಹಂಗೆ ಪಾನಿಪುರಿ ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತು. ಹಂಗೆ ತಿನ್ಕೊಂಡು ಮನೆಗೆ 4:30ಗೆಲ್ಲ ಬಂದು ಫುಲ್ ಸುಸ್ತಾಗಿತ್ತು. ಗಾಡಿ ಓಡಿಸ್ಕೊಂಡು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಹೋದೆ. ಹಾಗೆ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವತ್ತು ಸ್ವಲ್ಪ ಬುಕ್ ಓದೋಣ ಅನ್ನಿಸ್ತು. ಬುಕ್ ಓದ್ಕೊಂಡು ಕೂತ್ಕೊಂಡೆ. ಬುಕ್ ನೇಮ್ ಬಂದು ಡೆತ್ ಅಂತ, ಡೆತ್ ಆ್ಯನ್ ಇನ್ಸೈಡ್ ಸ್ಟೋರಿ. ಈ ಬುಕ್ಕಲ್ಲಿ ಹುಟ್ಟುವಾಗ ಎಲ್ಲರೂ ಚೆನ್ನಾಗಿ ಹುಡ್ತಾರೆ, ಸಾಯುವಾಗ ಯಾರು ಚೆನ್ನಾಗಿ ಸಾಯಲ್ಲ ಅಂತ ತುಂಬ ವಿಷಯಗಳಿದೆ. ಬುಕ್ ಎಲ್ಲ ಸ್ವಲ್ಪ ಓದಿ ಮುಗಿಸಾದ್ಮೇಲೆ ಊಟಕ್ಕೆ ಕರೆದ್ರು. ಊಟ ಎಲ್ಲ ಮಾಡಿಕೊಂಡು ಇವತ್ತು ಯಾಕೋ ಸ್ವಲ್ಪ ಬೇಗ ನಿದ್ದೆ ಬರ್ತಿತ್ತು. ಅದಕ್ಕೆ ಸ್ವಲ್ಪ ಬೇಗ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ, ಬಾಯ್.